ಹಾಂ ಜೆರೆಕ್ಸ್ ಚೆನ್ನಾರು ಹರ್ಷ ಅವ್ರು ಹೇಳಿದ್ರು, ಇವರು ಬ್ಯಾಕ್ ಇದ್ರಂತೆ R1 ವೈಟ್, ಅವ್ರು ಹೇಳಿದರು. ಹಾಂ ಹಯಾಬುಸ ಜೆಂಟು ಅಷ್ಟು ಇದಿಲ್ಲ ಅದು ಅಲ್ವಾ, ಒಂಥರ ಡಿಫ್ರೆಂಟ್ ಶಾರ್ಪ್ ಹೋಗ್ಬಿಟ್ಟಿದ್ದಾನೆ. ಇದು ಬ್ಲೆಂಡ್ ಇದೆ, ಅದು ಶಾರ್ಪ್ ಬರುತ್ತೆ. ಕಾರ್ನರಿಂಗ್ ಎಷ್ಟು ಬಾಕಿ ಇದೆ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಅವ್ರು ಇಲ್ಲಿವರೆಗೂ ತೊಗೊಂಡೋಗಿದ್ದೀರಾ ಅಂತಿದ್ರು ಹರ್ಷ ಅವರು. ಭುಜಾಲಿ ಇಲ್ಲಿ ಥಿಕ್ನೆಸ್ ಕಮ್ಮಿ ಆಗುತ್ತಲ್ಲ, ಸೊ ಅಲ್ಲಿಯವ್ರು ಕಷ್ಟ ತೊಗೊಳೋದು, ಅಲ್ಲಿಯವರು ತೊಗೊಂಡೋಗಿದ್ದೀರಾ, ಪರವಾಗಿಲ್ಲ ಅದು. ಬೆಂಡ್ ಮಾಡೋದು ತುಂಬ ಕಷ್ಟ ಅಲ್ಲ? ಕಷ್ಟ ಬೆಂಡ್ ಮಾಡೋದು ತಿರ್ಗಿ ಎತ್ತದೇ ಎದ್ದು ಬಿಡುತ್ತೆ ಅದು. ಮಲಗಿಸೋದು ಕಷ್ಟ, ಎದ್ದೊಳ್ತಾ ಇರುತ್ತೆ, ಮಲಗಿಸ್ಬೇಕು ಹಾಕಿ. ನೋಡಿ ಪ್ಲೇನ್ ಆಗಿ ನೋಡಿ ಇಲ್ಲಿ ನೋಡಿದೆ, ಹೇಳ್ದೆ ಹೀಟ್ ಮಾಡ್ಬಿಟ್ಟು ಅದೆಲ್ಲ ಹೀಟಲ್ಲಿ ಒಡ್ಸ್ಕೊಬಿಡಿ ಅಂತ ಅಂದು. ಶೂದು ಹಿಂದೆ ಕೂತಿರ್ತಲ್ಲ ಅವ್ರದ್ದು ಕರ್ಗೋಗಿದೆ. ನಮ್ದು ಇಲ್ಲಿವರೆಗೂ ಬಿಲಿಯನ್ ಕೂರ್ಸೇ ಇಲ್ಲ, ಬಟ್ ಹಿಂದೆ ಕೂತವ್ರಿಗೆ ಕಾಲು ಶೇಕ್ ಆಯ್ತಾ ಇರೋದು, ಹಿಂಗೆ ಕೂತಿದ್ರೆ ಅದಲ್ಲಿ. ನಾನೆಲ್ಲ ಓದ್ಬಿಟ್ರೆ ಅಷ್ಟೇ, ನೀವು ಅಂದರೆ ನೀವು ಪೆಟ್ರೋಲ್ ಹಾಕ್ತೀನಿ, ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಅವಾಗ. ಹಾಂ ನೀವು ಮಾಡಿಸಿಲ್ಲ? ಇಲ್ಲ ನಾನು ಫುಲ್ ಟ್ಯಾಂಕ್ ಮಾಡ್ಬಿಡ್ತೀನಿ ಬರೋ ಮುಂಚೆನೂ. ಭುಜಾಲ್ ತೊಂದರೆ ಇಲ್ಲ, ಹೋಗಿ ಬರ್ಬೋದು. ನಾನು ಮೈಲೇಜ್ ಡ್ರಾಪ್ ಆಗ್ಬಿಟ್ಟಿದೆ ಅಂದ್ಕೊಂಡೆ, 14-15 ಕೊಡುತ್ತೆ, ಪರವಾಗಿಲ್ಲ. ಇವಾಗೂ ಹೇಳಿದ್ರಲ್ಲ ನೀವು ಒಂದು ಟೈಮು ಎಕ್ಸಾಸ್ಟ್ ಹಾಕಿದ್ಮೇಲೆ ಇವಾಗ ಮೊದಲು ಹೋಗಿ ಬಂದ್ರೂ ಅರ್ಧ ಟ್ಯಾಂಕ್ ಆಗಿರೋದು. ಸೊ ಇವಾಗ ಹೋಗಿ ನಾನು ತಿರ ರೀಫಿಲ್ ಮಾಡ್ಬೇಕಾಗತ್ತೆ. ಇವತ್ತು ಭಾಳ ಸರ್ ಬಿಟ್ಟಿದ್ದೀನಲ್ಲ, ಅರ್ಧ ಟ್ಯಾಂಕ್ ಇರೋದು ಯಾವಾಗಲೂ. ಇವಾಗ ಕಾಲು ಟ್ಯಾಂಕ್ ಬಂದಿರುತ್ತೆ, ನಂಗೆ ಗೊತ್ತೇ. ನನಗೆ ಇವತ್ತು 5th ಗೇರ್ಲೆಲ್ಲನೂ ಚಚಾಡ್ಬಿಟ್ಟಿದ್ದೀನಿ. ಬರೀ 3rd 4th ಇರ್ತಿತ್ತು, ಈ ಗ್ರೂಪ್ ಸಿಕ್ತಲ್ಲ, 5th ಗೇರ್ಲ್ಲಿ ಹಾಕೊಂಡು ಹೊಡೆದ್ಬಿಟ್ಟಿದ್ದೀವಿ ಇವತ್ತು. ಯಾವ್ದು ಚೈನ್ ಪಾಕೆಟ್ ಐಡಿಯಾ ಇಲ್ಲ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ನಾವೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಕೂಡ, ಏನು ಎಷ್ಟು ಬರುತ್ತೆ ಅಂತ ಕಿಲೋಮೀಟರ್. ಆದಷ್ಟು ಲೂಪ್ ಕಮ್ಮಿ ಹೊಡಿಬೇಕು. ಇಲ್ಲಾಂದೇನಾಗುತ್ತಾ ಮತ್ತೆಲ್ಲ ಕೂತು ಅದೇ ಸ್ವಲ್ಪ ಬೇಗ ತೋರಿಸ್ಬಿಡುತ್ತೆ. ನಂದೇನಾಗುತ್ತೆ ಅಂದರೆ, ನಾನು ಲೈಕ್ ಮಂತ್ಲಿ ಒನ್ಸ್ ಏನು ಮಾಡ್ತೀನಿ, ಬೆಡಕ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಫುಲ್ ನೀರು ಹೊಡಿಸ್ಬಿಡ್ತೀನಿ ಪ್ರೆಷರಲ್ಲಿ. ಸೊ ಅಲ್ಲಿ ನಾನು ಇದರಲ್ಲಿ ಲೂಪಲ್ಲಿ ಕ್ಲೀನ್ ಮಾಡಲ್ಲ, ಇದರಲ್ಲಿ ಕ್ಲೀನರ್ ಬರ್ತಾವೆ, ಅದ್ರಲ್ಲಿ ಕ್ಲೀನ್ ಮಾಡಲ್ಲ, ಪ್ರೆಷರಲ್ಲಿ ಹೊಡಿತೀನಿ ಅಲ್ಲ, ಧೂಳು ಹೋಗ್ಬಿಡುತ್ತೆ, ದೆನ್ ಆಮೇಲೆ ಲೂಪ್ ಮಾಡ್ತೀನಿ. ಆದಷ್ಟು ಕ್ಲೀನಾಗಿ ಇಟ್ಕೊಂಡಷ್ಟು ಲೈಫ್ ಜಾಸ್ತಿ. ಹಾಂ ಸರ್ವಿಸ್ ಇಂಟರ್ವಲ್ 10,000 6 ಅಂತ ಅಂತಾರೆ, ಬಟ್ ನಮ್ದು ಇಯರ್ಲಿ ಒನ್ಸ್ ಮಾಡ್ಸ್ಕೊಬರ್ತೀನಿ. ಗಾಡಿ ಓಡಲ್ವಲ್ಲ ನಮ್ಮದು. ನೋಡಿ ಡ್ರೈವಿಂಗ್ ಅವರು ಇನ್ನೂ ಒಂದು ವರ್ಷನೂ ಆಗಿಲ್ವಂತೆ, ಅಲ್ಲೇ ಎಷ್ಟು ಓಡಿಸ್ಬಿಡಿ, 17 ಓಡಿಸ್ಬಿಟ್ಟಿದ್ದೀನಿ ಅಂತ ಅಂದರು. ನಮ್ಮದು 4 ವರ್ಷಕ್ಕೆ ಇವಾಗ 7 ಆಯಿತು. 4 ವರ್ಷಕ್ಕೆ 7 ಅಂದರೆ ಹಾಂ. ಬ್ರೋ ಹೆಲ್ಮೆಟ್ ಒಂದು ಫೋಟೋ ಹಿಡಿದು ಗಾಡಿ ಮೇಲೆ ಆನ್ ಮಾಡಿದೆ, ಆನ್ ಆಗಿದೆ ಅಂದರೆ ಅದ ಇದು ನೋಡ್ತಿದ್ದೆ, ಲೆದರ್ ಮೇಲೆ ಅರ್ಥ ಆಗುತ್ತೆ. ಹಾಂ5 ಮಿನಿಟ್ಸ್, ಒಂದು 5-10 ಮಿನಿಟ್ಸ್ ಅಷ್ಟೇ. ಎಲ್ಲ ನಾನು ಇವ್ರ ಜೊತೆನೇ ಬಿಟ್ಟಿದ್ದು, ವ್ಯೂಲ್ ಹಾಕ್ಸ್ಕೊಂಡು ನಾನು ನೆಕ್ಸ್ಟಲ್ಲಿ ಏನಾದರೂ ಎಲ್ಲಿಗೂ ನಮ್ಮದೆಲ್ಲೇ ಇವೆಲ್ಲ ಎಲ್ಲಿಂದ ಬರುತ್ತೆ. ಒಂದು ದಿವಸ ಡಾಮಿನೋರ್ ಕನಸಾಗಿತ್ತು, ಇವಾಗ ಹಯಾಬುಸ ಕನಸು ಬರುತ್ತೆ. ಇಲ್ಲಿಂದ ನಿಧಾನ ಇದು ಒಂದು ಲೆವೆಲ್ ಸ್ಯಾಚುರೇಷನ್ ಬರುತ್ತಾ ಬ್ರೋ? ನಾನು ಕೇಳೋದು ಇದರ ಒಂದು ಲೆವೆಲ್ ಇದು ಓನ್ ಮಾಡ್ತಾ ಸ್ಯಾಚುರೇಷನ್ ಬರುತ್ತಾ ಅಂದರೆ ಯಾವ ಥರ ಇನ್ನೂ ಪವರ್ ಬೇಕಾಗುತ್ತೆ ಅಂತ? ಪವರ್ ಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಬೇಕು ಅಂತ ಅನ್ಸುತ್ತೆ. ನಾನು ಇವಾಗ ಒಂದು ಹಯಾಬುಸ ಫುಲ್ ಪೊಟೆನ್ಷಿಯಲ್ ಟೆಸ್ಟ್ ಮಾಡೋಕ್ಕಾಗುತ್ತೆ? ಇಲ್ಲ, ಬೆಂಗಳೂರು ರೋಡ್ ಸಲ ನಂಗೆ ನೀವು 1000 cc ಯಾವುದೂ ಮಾಡೋಕ್ಕಾಗಲ್ಲ. ಏನಂತ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ವೆಯ್ಟ್ ಲೆಸ್ ಇರೋ ಬೈಕ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಬೇಗ ಮ್ಯಾನ್ಯೂರ್ ಮಾಡೋಕ್ಕಾಗಲ್ಲ. ನೋಡಿ ಕಾರ್ನರಿಂಗ್ ಅವರೆಲ್ಲ ಬಂದು ಟಕ್ 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 ಅಂತ ಲೈನ್ ಚೇಂಜ್ ಮಾಡ್ತಾರೆ, ನಂಗೆ ಮಾಡೋಕ್ಕಾಗಲ್ಲ ಅದು. ನೀವು ಬೂಸ ಒಂದ್ಸರಿ ಹೊಡಿಸ್ಬಿಡಿ, R1 ಇಲ್ಲ R1 ಬೇಕು ಅಂತೀರಾ. ಓನ್ಲಿ ಹೈ ಸ್ಪೀಡಲ್ಲಿ ಏನು ಅಂತ ಅಂದರೆ ನಿಮಗೆ ಸ್ಟೆಬಿಲಿಟಿ ಇರುತ್ತೆ, ಮತ್ತು ನಿಮ್ಗೆ ಏರ್ ಫೀಲ್ ಆಗಲ್ಲ ಇದರಲ್ಲಿ.
ಬಟ್ ನಿಮಗೆ ಕಾರ್ನರೆಲ್ಲ ನಾವೆಲ್ಲ 200 ಪ್ಲಸ್ ಎಲ್ಲ ಹೊಡಿತಿದ್ವಿ, ಹಂಗೆಲ್ಲ ಅಷ್ಟು ಬೇಗ ಆಗಲ್ಲ, correct. ಏನಾದ್ರು ಸ್ಟ್ರೈಟ್ ಬಟ್ ಲೈನ್ ನಿಮಗೆ ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ ಗಾಡಿಯಲ್ಲಿ. ಒಳ್ಳೆ ಎಷ್ಟನ್ನ ಹೊಡೀರಿ ಸ್ಟ್ರೈಟ್ ಲೈನಲ್ಲಿ ಏನು ಅನ್ಸಲ್ಲ. 300 ಹೊಡೀರಿ ಒಂಚೂರು ಹೊಡಿಲ್ಲ ಬಾಡಿಗೆ, ಹೊಡಿಯಲ್ಲ, ಒಂಚೂರು ಹೊಡೆಯಲ್ಲ. ಮತ್ತೆ ಗಾಡಿ ನಮ್ದೆಲ್ಲ ಶೇಕ್ ಆಗುತ್ತೆ, ಹಂಗೆ ಇದೆಲ್ಲ ಆಗಲ್ಲ. ವೆಯ್ಟು ಮತ್ತು ಪವರು ಸ್ಟ್ರೈಟ್ ಲೈನಲ್ಲಿ ಉಪಯೋಗ ಆಗುತ್ತೆ. ಕರುಗಿರೋಲ್ಲಿ ಹಿಂಸೆನೇ ಅದು. ಕರು ಬೇಕು ಅಂದರೆ ನೀವು ಲೈಟ್ ವೆಯ್ಟ್ ಮಿಷಿನ್ಸು. ಬಟ್ ಹೆಂಗೆ ಓಡಿಸ್ತಾ ಇನ್ನೂ ಇದಾಗಬೇಕು ಅಂತ ಅನ್ಸುತ್ತೆ. ಇವಾಗ ನೋಡಿದ್ರೆ ಇವತ್ತೇ ನಾನು 5ನೇ ಗೇರ್ ಹಾಕಿದ್ದು ಭುಜಾಲಿ 4 ಹಾಂ 4 ವರ್ಷಕ್ಕೆ ಅಲ್ಲ 4 ವರ್ಷಕ್ಕಲ್ಲ ಹಾಕಿದ್ದೀನಿ. ಅಂದರೆ ಇವಾಗ ಫ್ರೀಕ್ವೆಂಟಾಗಿ ಶುರು ಮಾಡಿದ್ನಲ್ಲ ಒಂದು ಇದರಲ್ಲಿ 3rd 4th ಗೇರು ರೆಡ್ ಲೈನ್ ಮಾಡೋಕ್ಕಾಯ್ತಿರಲಿಲ್ಲ ನನಗೆ. ಇವತ್ತು ರೆಡ್ ಲೈನ್ ಮಾಡಿ 5th ರೆಡ್ ಲೈನ್ ಹತ್ತಿರ ಹೋಗಿದ್ದು, ರೆಡ್ ಲೈನ್ ಆಗಲಿಲ್ಲ. ಸೊ ಆಲ್ಮೋಸ್ಟ್ 280 ಆ ಥರ 300 ಥರ ಹೋಗಿರುತ್ತೆ. ಅದು ವ್ಲಾಗ್ ನೋಡ್ರೆ ಗೊತ್ತಾಗೋದು ಎಷ್ಟು ಹೋಗಿದ್ದೀವಿ ಅಂತ. ನೆಕ್ಸ್ಟ್ ಟೈಮ್ ಮಾಡಿ ಚೇಂಜ್ ಮಾಡಿಬಿಡಿ, ಇದಕ್ಕೆ ಮೇಲೆ ಹಾಂ ಚೇಂಜ್ ಮಾಡಿಬಿಡಿ. ಅದೇ ಆರ್ಡ್ರ್ ಮಾಡ್ತೀನಿ, ನೋಡ್ನಲ್ಲ ಆನ್ಲೈನ್ ಆರ್ಡ್ರ್ ಮಾಡ್ತೀನಿ. ಅಲ್ಲ ಕೆಳಗಡೆಯಿಂದ ಹಾಕಿದ್ರು, ಹಾಂ ಈಗ ಮೇಲೆಗಡೆಯಿಂದ ಹಾಕಿದ್ರಲ್ಲ, ಅಮೌಂಟ್ ಹಾಕಿದ್ಮೇಲೆ ಕೆಳಗಡೆಯಿಂದ ಅದೇ ಆಗ್ತೆ. ಬಟ್ ಇದಾಗ ತುಂಬ ಕೆಳಗೆ ಬಂದ್ಬಿಡುತ್ತೆ ಅದು, ಅದು ಹಿಂಗೆ ಕೂರಲ್ಲ ಅದು. ಹಾಂ ಸಿಗೋಣ ಹಾಗಾದ್ರೆ. ಮೀಡಿಯಂ ಮೋಡ್ ಒಳಗಡೆ ಇಟ್ಟಿದ್ದೀರಾ? ಅದು ಮೀಡಿಯಂ ಮೋಡ್. ಹಾಂ ಅಡಾಪ್ಟರ್ ಅಡಾಪ್ಟ್ರು ಒಳಗಡೆ ಇದೆಯಾ? ಇಲ್ಲ, ಅಡಾಪ್ಟರ್ ತೊಗೊಂಡಿಲ್ಲ ನಾನು, ಇದು ಮೀಡಿಯಂ ಮಾಡಿ ತೊಗೊಂಡಿದ್ದೀನಿ. ಅಲ್ಲ ಇದೊಂದು ಬರುತ್ತಲ್ಲ, ಆ ಬಾಕ್ಸ್ ತೊಗೊಂಡಿಲ್ಲ, ಅದು ಏನಂತಾರೆ ಮೈಕ್ ಅಡಾಪ್ಟ್ರು. ಇದು ಬ್ರೋ ಇದು ಹಾಂ ಅದಿಲ್ಲ, ನಾನು ಅದೇ ಬದಲು ಮೀಡಿಯಂ ಮಾಡಿ ತೊಗೊಂಡೆ. ಎಲ್ಲ ಇದರಲ್ಲೇ ಸಿಕ್ಬಿಡುತ್ತೆ. ಹಾಂ ಇದು ಅಡಾಪ್ಟ್ರು ಇಲ್ಲ ಮೀಡಿಯಂ ಮೋಡು, ಎರಡು ಸೇಮ್ ಕೆಲಸ ಮಾಡುತ್ತೆ ನಿಮಗೆ. ಸೊ ಇದಾಕೊಂಡು ನನಗೆ ಯಾರು ಹೇಳಿದ್ದು ಸ್ವಲ್ಪ ಅವಾಯ್ಡ್ ಮಾಡಿ ವಿಂಡೋ. ಹಾಂ ಹೌದು, ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಇದಾಗುತ್ತೆ. ನಾನು ಅದಕ್ಕೆ ತೊಗೊಂಡೆ. ಆಗ್ತಾ ಇದೆಯಾ? ಒಳಗಡೆ ಹಾಕಿದ್ದೀರಾ? ಇದು ಏನಂತಾರೆ ಪರ್ ಹಾಕಿದ್ದೀರಾ ಒಳಗಡೆ? ಹಾಂ ಪರ್ಪಲ್ ಬಣ್ಣದ ಪರ್ ಹಾಕಿದ್ದೀವಿ. ಸರಿ ಓಡೋಣ ಹಂಗಾರೆ, ಸಿಗೋಣ. ನೈಸ್ ಮೀಟಿಂಗ್. ಓಕೆ ಸೇಮ್ ಸಿಗೋಣ ಹಂಗಾರೆ. ಹರ್ಷ ಬ್ಲಾಗ್ಸ್ ಎಲ್ಲ ಹೇಳಿದ್ದೀವ. ಸರಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಬಾಯ್ ಬಾಯ್. ನಿಮ್ಮ ನಂಬರ್ ನಾನು ಇದು ಮಾಡೋದು. ಸರಿ ಓಕೆ ಸಿಗೋಣ. ಸೊ ಹೈವೇ ಯಾರ್ಡ್ ಇದನ್ನು ಚಾಕಾಗಿ ಮಾಡಾಯಿತು. ಇವಾಗ ರಿಲ್ಯಾಕ್ಸಿಂಗ್ ಆಗಿ ಮನೆ ಕಡೆ ಓಡೋಣ. ಭುಜ ಬೇಬನ್ ಚೆನ್ನಾಗಿ ಬಾರ್ಸಾಡ್ಬಿಟ್ಟಿದ್ದೀವಿ. Like, share and subscribe. ಮುಂದಿನ ವಿಡಿಯೋ ಮತ್ತೆ ಸಿಗೋಣ. Love you all. Take care. Bye bye. Your love Manju.